ಆಳಂದ ಕ್ಷೇತ್ರದಲ್ಲಿ ಮತಚೋರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತಕಳ್ಳತನದ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ ರಾಜ್ಯ ಸರ್ಕಾರ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ಗಮನಕ್ಕೆ ತರಲಾಯಿತು. ಆದರೆ ಚುನಾವಣಾ ಆಯೋಗ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವೂ ಇಲ್ಲ, ತನಿಖೆ ಮಾಡಿಸೋದಕ್ಕೂ ಕೂಡ ಮುಂದಾಗಲಿಲ್ಲ. ಇದಾದ ನಂತರ ರಾಜ್ಯ ಸರ್ಕಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಮತಕಳ್ಳತನದ ತನಿಖೆ ಮಾಡೋದಕ್ಕೆ ಎಸ್ಐಟಿ ರಚನೆ ಮಾಡಿದೆ ರಾಜ್ಯ ಸರ್ಕಾರ. 3 ಹಿರಿಯ ಅಧಿಕಾರಿಗಳ ತಂಡ ರಚನೆ ಮಾಡಿದೆ. ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ರಚನೆ ಮಾಡಲಾಗಿದೆ. ಸೈದುಲು ಅದಾವತ್, ಶುಭಾನ್ವಿತಾ ತಂಡ ನೇಮಕ ಮಾಡಲಾಗಿದೆ. ಇನ್ನು ರಾಜ್ಯ ಸರ್ಕಾರ ಒಂದು ತಂಡ ರಚನೆ ಮಾಡಿ ಆದೇಶ ಹೊರಡಿಸಿದೆ. ಮತಕಳ್ಳತನಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ವರದಿ ನೀಡುವಂತೆ ಸೂಚನೆ ಕೊಟ್ಟಿದೆ. ಇನ್ನು ಮತಗಳ್ಳತನ ಬಗ್ಗೆ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು. 2 ಬಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿ ಕೂಡ ನಡೆಸಿದ್ರು. ಹೀಗಾಗಿ ತನಿಖೆಗೆ ವಹಿಸಿದ್ದಂತಹ ರಾಜ್ಯ ಸರ್ಕಾರ ಈಗ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತನಿಖೆಗೆ ವಹಿಸಿದೆ. ಚುನಾವಣಾ ಆಯೋಗವನ್ನು ರಾಹುಲ್ ಗಾಂಧಿ ಅವರು ಅನುಮಾನಿಸಿದ್ರು, ಅಂದರೆ ಅನುಮಾನ ಪಟ್ಟಿದ್ರು ಚುನಾವಣಾ ಆಯೋಗದ ಮೇಲೆ. ಚುನಾವಣಾ ಆಯೋಗ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು, ಖುದ್ದು ಚುನಾವಣಾ ಆಯೋಗ ಇದರಲ್ಲಿ ಭಾಗವಹಿಸ್ತಾ ಇದೆ, ಅಂದರೆ ಮತಗಳನ್ನು ಕಳ್ಳತನ ಮಾಡ್ತಾ ಇರುವಂಥದ್ದೇ ಚುನಾವಣಾ ಆಯೋಗ ಅಂತ ಗಂಭೀರಕ್ಕೂ ಗಂಭೀರ ಆರೋಪವನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮಾಡಿದರು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಸ್ಪಷ್ಟೀಕರಣ ಕೊಟ್ಟಿದ್ದು ಹೊರತುಪಡಿಸಿದರೆ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ. ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಯಾವುದೇ ತನಿಖೆ ಮಾಡೋದಕ್ಕೂ ಕೂಡ ಮುಂದಾಗಲಿಲ್ಲ. ಇದೀಗ ಕಾಂಗ್ರೆಸ್ ಪಕ್ಷ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ನಿರ್ಧಾರ ಕೈಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದೆ. ಚುನಾವಣಾ ಆಯೋಗ ತನಿಖೆ ಮಾಡದೇ ಇದ್ದರೆ ಏನಂತೆ, ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಈಗ ಒಂದು ತಂಡ ರಚನೆ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಅವರು ಭಾರತದ ಸ್ವತಂತ್ರದ ನಂತರ ಅತಿ ದೊಡ್ಡ ಗಂಭೀರವಾದಂತಹ ಒಂದು ಆರೋಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದು ಒಂದೇ ಒಂದು ಬಿಟ್ಟರೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಮಾತುಗಳನ್ನು ಈವರೆಗೂ ಕೂಡ ಚುನಾವಣಾ ಆಯೋಗ ಮಾತಾಡಲೇ ಇಲ್ಲ. ಇದೀಗ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಕ್ರಮ ಕೈಗೊಳ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ, ಒಂದು ಮಹತ್ವದ ನಿರ್ಧಾರ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾವ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 2023ರಲ್ಲಿ ಮತಗಳವು ಮಾಡಲಾಗಿದೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಎದುರಾಗಿತ್ತು. ಆದರೆ ಅದು ಇಲ್ಲಿಯವರೆಗೂ ಕೂಡ ಹಾಗೆ ಸೈಲೆಂಟ್ ಆಗಿತ್ತು. ಯಾಕೆಂದರೆ ಅವತ್ತೇ ಈಗಿನ ಶಾಸಕರಾಗಿರುವಂಥ BR ಪಾಟೀಲ್ ಅವರು ಒಂದು ದೂರನ್ನು ಸಲ್ಲಿಕೆ ಮಾಡ್ತಾರೆ. ಈ ರೀತಿಯಾಗಿ ನನ್ನ ಕ್ಷೇತ್ರದಲ್ಲಿ ಮತಗಳವು ಮಾಡುವಂಥ ಒಂದು ಪ್ರಯತ್ನಗಳು ಆಗ್ತಾ ಇದೆ, ಹಾಗಾಗಿ ಇದರ ಬಗ್ಗೆ ನೀವು ಗಮನವನ್ನು ಹರಿಸಬೇಕು ಅಂತೇಳಿ ಅವತ್ತೇ ಅವರು ದೂರನ್ನು ಕೊಟ್ಟಿರ್ತಾರೆ. ಸೊ ಆದರೆ ಇಲ್ಲಿಯವರೆಗೂ ಕೂಡ ಅದು ಹಾಗೆ ಎಳೆದು ಬಂದಿತ್ತು. ಆದರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ದಾಖಲೆಗಳ ಸಮೇತ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾಗಿ 6018 ಮತಗಳನ್ನು ಡಿಲೀಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದರು. ಜೊತೆಗೆ ದಾಖಲೆಗಳನ್ನು ಕೂಡ ಅವರು ಬಿಡುಗಡೆ ಮಾಡಿದರು. ಇದಾದ ಬಳಿಕ ಚುನಾವಣಾ ಆಯೋಗ ಕೂಡ ಆ ರೀತಿಯಾಗಿ ಎಲ್ಲೂ ಕೂಡ ನಾವು ಮತಗಳು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿತ್ತು. ತದನಂತರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ BR ಪಾಟೀಲ್ ಅವರು KPCC ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಮತ್ತೊಮ್ಮೆ ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ದೂರುಗಳನ್ನು ಕೊಟ್ಟಿದ್ದೇವೆ, CID ತಂಡ 18 ದೂರುಗಳನ್ನು ನೀಡಿದೆ, ಕಾರಣಗಳನ್ನು ಕೇಳಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಪತ್ರವನ್ನು ಬರೆದಿತ್ತು. ಆದರೆ ಚುನಾವಣಾ ಆಯೋಗದಿಂದ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಅವರಿಗೂ ಕೂಡ ಬಂದಿಲ್ಲ. ನಾವು ದೂರನ್ನು ಕೊಟ್ಟರು ಕೂಡ ನಮಗೂ ಬಂದಿರಲಿಲ್ಲ. ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ನಾವು ದೂರನ್ನು ಸಲ್ಲಿಕೆ ಮಾಡಿದ್ವಿ, ಅಲ್ಲಿಂದಲೂ ಕೂಡ ನಮಗೆ ಸರಿಯಾದಂಥ ಒಂದು ಮಾಹಿತಿಗಳು ಬರಲಿಲ್ಲ. ತನಿಖೆ ಆಗ್ತಾ ಇದೆ ಅನ್ನುವಂಥ ಒಂದು ಸಬೂಬುಗಳು ಬಂತೆ ಬಿಟ್ಟರೆ ಇದರ ಬಗ್ಗೆ ಸರಿಯಾದಂಥ ತನಿಖೆ ಆಗಿಲ್ಲ ಅಂಥೇಳಿ ಅವರು ಕೂಡ ಆರೋಪವನ್ನು ಮಾಡಿದರು. ಸೊ ಇದಾದ ಬಳಿಕ ಈಗ 2 ದಿನ, ಇನ್ನೂ 1 ದಿನ ಆಗಿದೆ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ.
ಈಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಂದು SIT ತಂಡವನ್ನು ರಚನೆ ಮಾಡಿದೆ. BK ಸಿಂಗ್ ಹಿರಿಯ IPS ಅಧಿಕಾರಿಗಳ 3 ಜನ ಹಿರಿಯ IPS ಅಧಿಕಾರಿಗಳ ಒಂದು SIT ತಂಡವನ್ನು ರಚನೆ ಮಾಡಿದೆ. BK ಸಿಂಗ್ ಅವರು ಅದರ ಮುಖ್ಯಸ್ಥರಾಗಿರ್ತಾರೆ. ಹಾಗೆ ಸೈದುಲ್ ಅದಾವತ್ ಹಾಗೆ ಶುಭಾನ್ವಿತಾ ಅವರು ಇನ್ನಿಬ್ಬರು ಹಿರಿಯ IPS ಅಧಿಕಾರಿಗಳು ಕೂಡ ಆ ತಂಡದಲ್ಲಿದ್ದಾರೆ. ಈಗ 3 ಜನ ಇದರ ಬಗ್ಗೆ ನೀವು ಸಮಗ್ರವಾಗಿ ತನಿಖೆಯನ್ನು ಮಾಡಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಹಿಂದೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಈ ರೀತಿಯಾದಂಥ ಮತಗಳು ಮಾಡಲಾಗಿದೆ ಅನ್ನುವಂತಹ ದೂರುಗಳು ದಾಖಲಾಗಿದೆ. ಇದೆಲ್ಲದರ ಬಗ್ಗೆ ನೀವು ತನಿಖೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ಸ್ಪಷ್ಟವಾದಂಥ ಒಂದು ಸೂಚನೆಯನ್ನು ಕೊಟ್ಟು ಈಗ ಅಧಿಕೃತವಾಗಿ ಆದೇಶವನ್ನು ಮಾಡಿದೆ. ಹಾಗಾಗಿ BK ಸಿಂಗ್ ಅವರ ನೇತೃತ್ವದಲ್ಲಿ SIT ತಂಡ ಈಗ ಫಾರ್ಮ್ ಆಗಿದೆ. ತಂಡ ಈಗ ತನಿಖೆಗೆ ಇಳಿಯುತ್ತೆ. ಮೊದಲಿಗೆ ಆಳಂದ ವಿಧಾನಸಭಾ ಕ್ಷೇತ್ರಗಳಲ್ಲಿ 6070 ಮತಗಳು ಡಿಲೀಟ್ ಆಗಿದೆ ಅನ್ನುವಂಥ ದೂರನ್ನು ಏನು BR ಪಾಟೀಲ್ ಅವರು ಕೊಟ್ಟಿರ್ತಾರೆ. ಅದರಲ್ಲಿ ಚುನಾವಣಾ ಆಯೋಗವೇ 6018 ಮತಗಳು ಒಂದು ಕಡೆ ಲೋಪ ಆಗಿದೆ ಅನ್ನುವಂಥದ್ದನ್ನು ಎತ್ತಿ ಹಿಡಿದಿತ್ತು. ಸೊ ಹಾಗಾಗಿ ಇದರ ಬಗ್ಗೆ ಈಗ ತನಿಖೆಗೆ ಇಳಿಯುತ್ತೆ. ಯಾರು ಈ ಮತಗಳ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ಅದರ ಹಿಂದೆ ಇರುವಂಥವ್ರು ಯಾರು, ಬಿಹಾರ ಮತ್ತು ಜಾರ್ಖಂಡ್ನಿಂದ ಆನ್ಲೈನ್ ಮೂಲಕ ಇಲ್ಲಿ ಡಿಲೀಟ್ ಮಾಡುವಂಥ ಒಂದು ಪ್ರಯತ್ನ ಏನಾಗಿದೆ, ಜೊತೆಗೆ ಮತದಾರರ ಗಮನಕ್ಕೆ ಬಾರದೆ ಈ ರೀತಿಯಾಗಿ ಆಗಿರುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ತನಿಖೆಯನ್ನು ಮಾಡಲಾಗತ್ತೆ. ಹಾಗೆ ಕಳೆದ ಹಲವು ದಿನಗಳ ಹಿಂದೆ ದೆಹಲಿಯಲ್ಲೇ ರಾಹುಲ್ ಗಾಂಧಿಯವರು ಮೊದಲಿಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಲೋಕಸಭಾ ಕ್ಷೇತ್ರದ ಮಹದೇವಪುರದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಮತಗಳು ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಸೊ ಇದರ ಬಗ್ಗೆ ಕೂಡ ತನಿಖೆ ಆಗತ್ತೆ. ಯಾಕೆಂದರೆ ಕೇವಲ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲಿ ತನಿಖೆಯನ್ನು ಮಾಡೋದಿಲ್ಲ SIT ತಂಡ. ರಾಜ್ಯದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವೆಲ್ಲ ಆರೋಪಗಳು ಬಂದಿದೆ, ಈ ರೀತಿಯಾಗಿ ಮತಗಳು ಆಗಿರಬಹುದು, ಈ ರೀತಿಯಾಗಿ ಡಿಲೀಟ್ ಆಗಿದೆ, ನಮ್ಮ ಹೊಸದಾಗಿ ಹೆಸರುಗಳನ್ನು ಸೇರ್ಪಡೆ ಮಾಡಿದ್ದಾರೆ ಅನಧಿಕೃತವಾಗಿ ಅನ್ನುವಂಥದ್ದು ಎಲ್ಲೆಲ್ಲಿ ದೂರುಗಳು ದಾಖಲಾಗಿದೆ ಅದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನು ಮಾಡುತ್ತೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಕೂಡ ತನಿಖೆ ಆಗತ್ತೆ. ನಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ. ಆ ವರದಿಯಲ್ಲಿ ಏನಿರುತ್ತೆ ಅನ್ನುವಂಥದ್ದು ಆಧಾರದ ಮೇಲೆ ಸರ್ಕಾರ ಮುಂದೆ ಕ್ರಮವನ್ನು ಜರುಗಿಸಬಹುದು. ಆದರೆ ಕೇಂದ್ರ ಚುನಾವಣಾ ಆಯೋಗ ಇದರ ಹಿಂದೆ ಇದೆ ಅನ್ನುವಂಥ ಆರೋಪವನ್ನು ಏನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ತನಿಖೆ ಮಾಡೋದಕ್ಕೆ ಅವಕಾಶಗಳಿದೆಯಾ ಹೇಗೆ ಅನ್ನುವಂಥದ್ದನ್ನು ಕಾನೂನಿನಲ್ಲಿ ನೋಡಬೇಕಾಗತ್ತೆ. ಯಾಕೆಂದರೆ ಕೇಂದ್ರ ಚುನಾವಣಾ ಆಯೋಗ ಅದು ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ ಅದರ ಮೇಲೆ ತನಿಖೆಯನ್ನು ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶಗಳಿದೆಯಾ, ತಾಂತ್ರಿಕ ಏನಾದರೂ ಅಡೆತಡೆಗಳಿದೆಯಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. BK ಸಿಂಗ್ ಅವರು ಹಿರಿಯ ಅಧಿಕಾರಿಯಲ್ಲೇ ಅಷ್ಟೇ ಅಲ್ಲ, ಬಹಳ ಹಿಂದೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಅತ್ಯಾಚಾರದ ಆರೋಪ ಬಂದಂಥ ಸಂದರ್ಭದಲ್ಲೂ ಕೂಡ ಇದೇ SIT ಮುಖ್ಯಸ್ಥರಾಗಿ ಅವರನ್ನು ನೇಮಕ ಮಾಡಲಾಗಿತ್ತು. ಈಗ ಕೇಸ್ ಏನಾಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಒಂದು ಲಾಜಿಕಲ್ ಎಂಡ್ಗೆ ಏನಾದರೂ ತೆಗೆದುಕೊಂಡು ಹೋಗ್ತಾರಾ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.